ನಮಸ್ಕಾರ ಎಲ್ರಿಗೂ. ಸೊ ವೆಲ್ಕಮ್ ಟು ಈ ಕಂಟೆಂಟ್ ಇನ್ ದ ಕಾಮರ್ಸ್ ಸ್ಟ್ರೀಮ್ ಸಬ್ಜೆಕ್ಟ್ ಆಫ್ ಎಂಟರ್ಪ್ರಿನಿಯರ್ಶಿಪ್ ಡೆವಲಪ್ಮೆಂಟ್ ಫಾರ್ 5th ಸೆಮಿಸ್ಟರ್ ತುಮಕೂರು ಯೂನಿವರ್ಸಿಟಿ. ಸೊ ನನ್ನ ಹೆಸರು ಮುನೀಂದ್ರ ಕುಮಾರ್. ಐ ಆಮ್ ವರ್ಕಿಂಗ್ ಆಸ್ ಅನ್ ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ಮಿಡಗೇಶು. ಲಾಸ್ಟ್ ಕ್ಲಾಸಲ್ಲಿ ನಾವು ಏನಪ್ಪ ಡಿಸ್ಕಸ್ ಮಾಡಿದ್ವಿ ಅಂತಂದರೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತಂದರೆ ಏನು. ಸೊ ಆ ವಿಚಾರವಾಗಿ ಸ್ವಲ್ಪ ಇಂಟ್ರೊಡಕ್ಷನ್ ತಗೊಂಡಿದ್ವಿ. ಸೊ ಅದೇ ಯೂನಿಟ್ನ ಸ್ಟಾರ್ಟಿಂಗ್ ಆಫ್ ಎ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅನ್ನುವಂತಹ ಒಂದು ಚಾಪ್ಟರ್ನ ರೋಲ್ ಅಂಡ್ ಇಂಪಾರ್ಟೆನ್ಸ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಸೊ ನಾವೊಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿನ ಸ್ಟಾರ್ಟ್ ಮಾಡಿದ್ರೆ ಏನೆಲ್ಲ ಇಂಪಾರ್ಟೆನ್ಸ್ ಇದೆ, ವಾಟ್ ಆರ್ ದ ಅಡ್ವಾಂಟೇಜಸ್ ಟು ಅವರ್ ಕಂಟ್ರಿ ಆಸ್ ವೆಲ್ ಎಸ್ ಅವರ್ ಬಿಸ್ನೆಸ್ ಸೆಕ್ಟರ್ಸ್. ಸೊ ಅಡ್ವಾಂಟೇಜಸ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅನ್ನುವಂಥ ಕಾನ್ಸೆಪ್ಟಿನ ಬಗ್ಗೆ ನಾವಿವತ್ತು ಸೆಷನ್ ಅನ್ನು ತಗೊತಾ ಇದ್ವಿ. ಸೊ ವೆಲ್ಕಮ್ ಟು ದ EDP ಸೆಷನ್. ಸೊ ಈ ಸೆಷನ್ನ ಲರ್ನಿಂಗ್ ಆಬ್ಜೆಕ್ಟಿವ್ ಏನಪ್ಪಾ ಅಂತಂದ್ರೆ, ಟು ಅಂಡರ್ಸ್ಟ್ಯಾಂಡ್ ದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂಡ್ ಇಂಪಾರ್ಟೆನ್ಸ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಸೊ ದಿಸ್ ಈಸ್ ಅವರ್ ಲರ್ನಿಂಗ್ ಆಬ್ಜೆಕ್ಟಿವ್ ಆಸ್ ವೆಲ್ ಎಸ್ ಲರ್ನಿಂಗ್ ಔಟ್ಕಮ್. ಸೊ ಹಂಗಾದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತಂದ್ರೆ ಏನು? ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತಂದ್ರೆ ಇಟ್ಸ್ ಅನ್ ಇಂಡಸ್ಟ್ರೀಸ್ ವಿಚ್ ಆರ್ ಗೋಯಿಂಗ್ ಟು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಲೆಸ್ ದನ್ 5 lakh rupees. ಸೊ 5 ಲಕ್ಷಕ್ಕಿಂತ ಒಳಗಡೆ ಇದ್ದರೆ ಆ ಒಂದು ಫಿಕ್ಸ್ಡ್ ಅಸೆಟ್ ದಟ್ ಈಸ್ ಕಾಲ್ಡ್ ಆಸ್ ಅನ್ ಎಕ್ವಿಪ್ಮೆಂಟ್ ಆಗಿರ್ಬೋದು, ಮತ್ತೆ ಬಂದ್ಬಿಟ್ಟು ಇಂಡಸ್ಟ್ರೀಸ್ಗೆ ಪ್ಲಾಂಟ್ ಅಂಡ್ ಮಿಷನರಿಗೆ ಆಗಿರ್ಬೋದು, ಅದಕ್ಕೆಲ್ಲ 5 ಲಕ್ಷಕ್ಕಿಂತ ಒಳಗಡೆ ನಾವು ಒಂದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದರೆ ಅದನ್ನ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಈ ರೀತಿ ಮಾಡೋದ್ರಿಂದ ನಮ್ಮ ಇಂಡಿಯಾಗೆ ಏನೇನು ಅಡ್ವಾಂಟೇಜಸ್, ವಾಟ್ ಆರ್ ದ ಅಡ್ವಾಂಟೇಜಸ್ ವಿ ಕ್ಯಾನ್ ಗೆಟ್ ಇಫ್ ಯು ಸ್ಟಾರ್ಟ್ ದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಸೊ ದೋಸ್ ಆರ್ ಆಲ್ ಕಾಲ್ಡ್ ಆಸ್ ಅನ್ ಇಂಪಾರ್ಟೆನ್ಸ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. SSI ಅಂತಂದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತ ಶಾರ್ಟ್ ಕಟ್ ಆಗಿ ನಾವು SSI ಅಂತಾನೆ ಬಳಸ್ತಾ ಇರ್ತೀವಿ. ಸೊ ವಾಟ್ ಈಸ್ ದ ಅಡ್ವಾಂಟೇಜಸ್? ಫಸ್ಟ್ ಅನುಕೂಲ ಏನಪ್ಪಾ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ನ ಸ್ಟಾರ್ಟ್ ಮಾಡೋದ್ರಿಂದ ನಮ್ಗಾಗುವಂತ ಅನುಕೂಲ ಏನಪ್ಪಾ ಅಂತಂದ್ರೆ, ನಾವು ತುಂಬಾ ಎಂಪ್ಲಾಯ್ಮೆಂಟ್ ಅನ್ನ ಜನರೇಷನ್ ಮಾಡ್ಬೋದು. ವಾಟ್ ಈಸ್ ಕಾಲ್ಡ್ ತುಂಬಾ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಜಾಸ್ತಿ ಸಿಗುತ್ತೆ. ಹೆಂಗದು? ಈಗ ಎಕ್ಸಾಂಪಲ್, ದೊಡ್ಡ ದೊಡ್ಡ ಇಂಡಸ್ಟ್ರಿಗಳನ್ನ ಸ್ಟಾರ್ಟ್ ಮಾಡಿದ್ದೀವಿ ಅಂತಂದ್ರೆ, ಸೊ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಎಕ್ಸಾಂಪಲ್ ಸೋ ಮಚ್ ಆಫ್ ಟೆಕ್ನಾಲಜಿಯನ್ನ ಬಳಸಿ ಅವರು ಕಾಸ್ಟ್ ಅನ್ನ ರಿಡ್ಯೂಸ್ ಮಾಡಬೇಕು ಅಂತಂದ್ಬಿಟ್ಟು ಎಲ್ಲ ಎಂಪ್ಲಾಯ್ಗಳನ್ನು ತೆಗ್ದಾಕ್ತಾ ಹೋಗ್ತಾ ಇರ್ತಾರೆ, ದೊಡ್ಡ ದೊಡ್ಡ ಎಂಪ್ಲಾಯ್ಸ್. ಎಕ್ಸಾಂಪಲ್ ಸಿಂಪಲ್ ಆಗಿ ಹೇಳೋದೇನಪ್ಪಾ ಅಂತಂದ್ರೆ, ಒಂದು JCB ಅನ್ನ ನಾವು ತಂದಿದ್ದೀವಿ ಅಂತಂದ್ರೆ 10 ಜನದ ವರ್ಕ್ ಅನ್ನ ಅದು ಸೇವ್ ಮಾಡುತ್ತೆ. 10 ಜನದ ವರ್ಕ್ ಅನ್ನ ಸೇವ್ ಮಾಡಿದೆ ಅಂತಂದ್ರೆ ಆಬ್ವಿಯಸ್ಲಿ 10 ಜನಕ್ಕೆ ನಾವು ಕೆಲಸವನ್ನ ತೆಗ್ದಾಕ್ದಂಗೆ ಆಗುತ್ತೆ. ಸೊ ಇಫ್ ದರ್ ಇಸ್ ಅನ್ JCB ಕೇಸಲ್ಲಿ ಬಂದಾಗ ಅದನ್ನ ತೆಗೆದುಕೊಳ್ಳೋಕ್ಕಾಗೋದು ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ತಗೊಂಡು ಹೋಗ್ಬಿಟ್ರೆ ಸ್ಮಾಲ್ ಇಂಡಸ್ಟ್ರೀಸ್ ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳೋದಿಲ್ಲ. ಸೊ ಹಾಗಾಗಿ ನಮ್ಮ ಎಂಪ್ಲಾಯ್ಮೆಂಟ್ ಜನರೇಷನ್ ದಟ್ ಮೀನ್ಸ್ ಕೆಲಸಗಳು ಯಥೇಚ್ಛವಾಗಿ ವೆದರ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ನಲ್ಲಿ ಸಿಗ್ತಾವ, ಅದರ್ವೈಸ್ ಬಿಗ್ ಇಂಡಸ್ಟ್ರೀಸ್ ನಲ್ಲಿ ಸಿಗ್ತಾವ ಅಂತ ನಾವು ಚೆಕ್ ಮಾಡಿದಾಗ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಲ್ಲಿ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಯಥೇಚ್ಛವಾಗಿ ಸಿಗುತ್ತೆ. ಹಂಗಾದರೆ ಭಾರತದಂತಹ ಮುಂದುವರಿಯುತ್ತಿರುವ ಅದರ್ವೈಸ್ ಅಂಡರ್ ಡೆವಲಪ್ಮೆಂಟ್ ಕಂಟ್ರಿ ಅಂತ ನಾವೇನ್ ಕರಿತೀವಿ, ಸೊ ಜನಸಂಖ್ಯೆಯಿಂದ ತುಂಬಿ ತುಳ್ಕಾಡ್ತಿರುವಂತಹ ಭಾರತದಂತ ದೇಶಕ್ಕೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ತುಂಬಾ ಅವಶ್ಯಕತೆ ಆಗಿರ್ತೈತೆ. ಯಾಕೆ ಅಂತಂದ್ರೆ ಎಲ್ರಿಗೂ ಕೆಲಸ ಸಿಗುತ್ತೆ. ಎಲ್ರಿಗೂ ಕೆಲಸ ಸಿಕ್ಕಿದೆ ಅಂತಂದ್ರೆ ಎಲ್ಲರ ಜೀವನ ಮಟ್ಟನೂ ಸರಿಯಾಗಿರುತ್ತೆ. ಸೊ ಅದಕ್ಕೋಸ್ಕರ ಎಂಪ್ಲಾಯ್ಮೆಂಟೇ ನಮ್ಮ ದೇಶದ ಬಿಗ್ಗೆಸ್ಟ್ ಚಾಲೆಂಜ್ ಆಗಿರುವಂಥದ್ದು. ಸೊ ಎಂಪ್ಲಾಯ್ಮೆಂಟ್ ಅನ್ನ ನಾವೆಲ್ರಿಗೂ ಕೊಟ್ಟಿದ್ವಿ ಅಂತಂದ್ರೆ ಎಲ್ಲರ ಲೈಫ್ ಸ್ಟೈಲು ಸರಿಯಾಗಿ ಹೋಗುತ್ತೆ. ಸೊ ಎಲ್ಲರ ಲೈಫ್ ಸ್ಟೈಲು ಸರಿಯಾಗಿ ಆಗ್ಬೇಕು ಅಂತಂದ್ರೆ ಆಬ್ವಿಯಸ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅನ್ನ ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ದಿಸ್ ಇಸ್ ದ ಇಫ್ ಯು ಸ್ಟಾರ್ಟ್ ದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ವಿ ಕ್ಯಾನ್ ಗೆಟ್ ದ ವೆರಿ ಗುಡ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್. ಸೊ ಸೆಕೆಂಡ್ ಅನುಕೂಲ ಏನಪ್ಪಾ ಅಂತಂದ್ರೆ, ಸೊ ರಿಸೋರ್ಸಸ್ ಮತ್ತೆ ಸ್ಕಿಲ್ಸ್ ಅನ್ನ ನಾವು ಮೊಬಿಲೈಸೇಷನ್ ಮಾಡ್ಕೊಬಹುದು. ಸರ್ ಇದಂಗೆ ರಿಸೋರ್ಸಸ್ ಮತ್ತೆ ಸ್ಕಿಲ್ಸ್ ಅನ್ನ ನಾವು ಮೊಬಿಲೈಸೇಷನ್ ಮಾಡ್ಕೊಬಹುದು ಅಂತಂದ್ರೆ, ಎಕ್ಸಾಂಪಲ್ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಅಲ್ಲಿ ನಾವು ಹೋಗಿದ್ದೇವೆ ಅಂತಂದ್ರೆ ನಮ್ಮ ರಿಸೋರ್ಸಸ್, ನಮ್ಮ ನಾಲೆಜ್ ಅನ್ನ, ನನ್ನಲ್ಲಿರುವಂತಹ ಸ್ಕಿಲ್ ಸೆಟ್ ಅನ್ನ, ಇಂಡಿವಿಜುವಲ್ ಸ್ಕಿಲ್ ಸೆಟ್ ಅನ್ನ ಯಾರು ಕೂಡ ಐಡೆಂಟಿಫೈ ಮಾಡೋದಿಲ್ಲ. ಎಕ್ಸಾಂಪಲ್ ನಮ್ಮ ಕರ್ನಾಟಕಕ್ಕೆ ಬರೋಣ. ಚನ್ನಪಟ್ಟಣದಲ್ಲಿ ಗೊಂಬೆಗಳನ್ನ ಮಾಡೋದು ಫೇಮಸ್. ಅಲ್ಲಿರುವಂತ ಸ್ಕಿಲ್ಫುಲ್ ಎಂಪ್ಲಾಯೀಸು ಬೇರೆ ಎಲ್ಲೂ ನಮ್ಮ ಕರ್ನಾಟಕದಲ್ಲಿ ನಾನು ಆ ಥರದ್ದನ್ನು ನೋಡಲೇ ಇಲ್ಲ. ಸೊ ಹಂಗಾದರೆ ಅವರಲ್ಲಿರುವಂತ ಸ್ಕಿಲ್ ಸೆಟ್ ಅನ್ನ ನಾವು ಒಂದುಗೂಡಿಸ್ಬೋದು. ಯಾಕೆಂದ್ರೆ ಒಂದು 10 ಜನನ ಆ ತರದ ಸ್ಕಿಲ್ ಸೆಟ್ ಅನ್ನ ರೆಡಿ ಮಾಡ್ಕೊಂಡು ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿನ ರೆಡಿ ಮಾಡ್ಕೊಂಡು ನಾವು ಸೇಲ್ ಮಾಡ್ಬೋದು.
ಅಪ್ಪಿತಪ್ಪಿ ಅದನ್ನ ಏನಾದ್ರೂ ಅಪ್ಪಿತಪ್ಪಿ ಮಿಷಿನ್ ಏನಾದ್ರೂ ರೀಪ್ಲೇಸ್ ಮಾಡಿದ್ದಾರೆ ಅಂತಂದ್ರೆ ಆ ವ್ಯಕ್ತಿಗಳಲ್ಲಿರುವಂತ ಸ್ಕಿಲ್ ಸೆಟ್ ಅನ್ನ ನಾವ್ ಹೆಂಗೆ ರೆಕಗ್ನೈಸ್ ಮಾಡೋದು? ನಾವು ರೆಕಗ್ನೈಸ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಮನುಷ್ಯನಲ್ಲಿರುವಂತ ಸ್ಕಿಲ್ ಸೆಟ್ ಅನ್ನ ರಿಸೋರ್ಸ್ ಅನ್ನ ನಾವು ಒಗ್ಗೂಡಿಸ್ಬೇಕು ಅಂತಂದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಲ್ಲಿ ಆಗುತ್ತೆ ಬಿಟ್ರೆ ಸೊ ಬಿಗ್ ಇಂಡಸ್ಟ್ರೀಸ್ ಅಲ್ಲಿ ಯಾವುದೇ ಕಾರಣಕ್ಕೂ ದಟ್ ಈಸ್ ಕಾಲ್ಡ್ ನಾವು ಇವತ್ತು ನೋಡ್ತಾ ಇದ್ದೀವಿ, ರಿಲಯನ್ಸ್ ಆಗಿರ್ಬೋದು, ಆ ತರದ್ ಇಂಡಸ್ಟ್ರೀಸ್ ಯಾವುದಕ್ಕೂ ಕೂಡ ಟೇಕ್ ಕೇರ್ ಮಾಡ್ತಾ ಇಲ್ಲ. ದೇ ಆರ್ ಓನ್ಲಿ ಬಿಹೈಂಡ್ ದ ಪ್ರಾಫಿಟ್ ಇಂದಾನೇ ಇದ್ದಾರೆ. ಸೊ ಅದಕ್ಕೋಸ್ಕರ ನಾನು ಅದನ್ನೇ ಹೇಳುವಂಥದ್ದು ಏನಪ್ಪಾ ಅಂತಂದ್ರೆ ಸ್ಕಿಲ್ ಸೆಟ್ ದಟ್ ಈಸ್ ಸ್ಕಿಲ್ಸ್ ಅನ್ನ ರಿಸೋರ್ಸ್ ಅನ್ನ ಒಂದು ಒಗ್ಗೂಡಿಸಬಹುದಕ್ಕೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ತುಂಬಾನೇ ಹೆಲ್ಪ್ ಮಾಡುತ್ತೆ. ಇನ್ನೊಂದು ಅನುಕೂಲ ಏನಪ್ಪಾ ಅಂತಂದ್ರೆ ಮೂರನೇ ಅನುಕೂಲ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್. ವಾಟ್ ಈಸ್ ಕಾಲ್ಡ್ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್? ಈಗ ಎಕ್ಸಾಂಪಲ್, ಎ ಮತ್ತೆ ಬಿ ಇಬ್ರು ಕೂಡ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ರನ್ ಮಾಡ್ತಿದ್ದಾರೆ ಅಂತಂದ್ರೆ ಇಬ್ರಿಗೂ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಯಾಕೆಂದ್ರೆ ಇವ್ರ ಕಡೆ ಬರುವಂತ ಕಸ್ಟಮರ್ಸ್ ಇವ್ರ ಕಡೆ ಬರ್ತಾರೆ, ಹೇಗೆ ಬಿಗ್ ಬರುವಂತ ಕಸ್ಟಮರ್ಸ್ ಬಿಗೂ ಕೂಡ ಬರ್ತಾರೆ. ಅಪ್ಪಿ ತಪ್ಪಿ ದೊಡ್ಡ ಇಂಡಸ್ಟ್ರಿ ಹೋಯ್ತು ಅಂತಂದ್ರೆ ದಟ್ ಈಸ್ ಕಾಲ್ಡ್ ರಿಲಯನ್ಸ್ ಅಂತ ದೊಡ್ಡ ಇಂಡಸ್ಟ್ರಿ ಬಂತು ಅಂತಂದ್ರೆ ಎಗೆ ಮತ್ತೆ ಬಿಗೆ ಇಬ್ರಿಗೂ ಬರುವಂತ ಇನ್ಕಮ್ ಅನ್ನ ತಗೊಂಡೋಗಿ ಸಿ ಅನ್ನುವಂಥದ್ದು ದಟ್ ಈಸ್ ಕಾಲ್ಡ್ ಸಿ ಅನ್ನುವಂಥದ್ದು ಸ್ಟಾರ್ಟ್ ಮಾಡಿರೋದು ಬಿಗ್ ಇಂಡಸ್ಟ್ರಿ ಅಂತಂದ್ರೆ ಎಗೆ ಬರುವಂತ ಇನ್ಕಮ್ ಅನ್ನ ಮತ್ತೆ ಬಿಗೆ ಬರುವಂತ ಇನ್ಕಮ್ ಅನ್ನ ಸಿ ಅನ್ನೋನು ಹೇಳ್ಕೊಂಡ್ಬಿಡ್ತಾನೆ. ಹಂಗಾದರೆ ಈ ಸಿ ಅನ್ನೋ ಇನ್ಕಮ್ಸ್ ಜಾಸ್ತಿ ಆಗುತ್ತೆ, ಎ ಮತ್ತೆ ಬಿ ಅನ್ನೋ ಇನ್ಕಮ್ ಆಟೋಮೆಟಿಕಲಿ ಕಮ್ಮಿ ಆಗುತ್ತೆ. ದಟ್ ಈಸ್ ದ ಕೇಸ್ ನಮ್ಮ ಇಂಡಿಯಾದಲ್ಲಿ ಆಗಿರುವಂತದ್ದು. ಈಗ ಅದೇನೆ ರಿಲಯನ್ಸ್ ಅಲ್ಲಿ ಆಗಿರುವಂತಹ ಎಲ್ಲಾ ಸೆಕ್ಟರ್ಸ್ಗೂ ಬಂದ್ಬಿಟ್ಟು ಎಲ್ಲಾ ಜನರೇಷನ್ ಆಫ್ ಎಲ್ಲಾ ಇನ್ಕಮ್ಸ್ ಅನ್ನು ಕೂಡ ಅದೊಂದೇ ತಗೊಂತಾ ಇದೆ. ಹಂಗಾದ್ರೆ ರಿಲಯನ್ಸ್ ಅಲ್ಲಿ ಸೊ ಇನ್ಕಮ್ ಮಾತ್ರ ಇನ್ಕ್ರೀಸ್ ಆಗ್ತಾ ಇದೆ, ಬಟ್ ಲೋಕಲ್ ಸೆಕ್ಟರ್ಸ್ ಲೋಕಲ್ ಅಲ್ಲಿರುವಂತಹ ಬಿಸ್ನೆಸ್ ತುಂಬಾ ಕಮ್ಮಿ ಆಗ್ತಾ ಇದೆ. ದಟ್ ಈಸ್ ಕಾಲ್ಡ್ ಅಂಬಾನಿ ಅನ್ನೋರು ಇನ್ಕಮ್ ತುಂಬಾ ಇನ್ಕ್ರೀಸ್ ಆಗಿದೆ, ಬಟ್ ಬಡವ್ರದ್ದು ಇನ್ಕಮ್ ಹಂಗೆ ಲೋ ಆಗ್ತಾ ಇದೆ. ಹಂಗಾದರೆ ಅನ್ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಇನ್ ಕೇಸ್ ಆಫ್ ಬಿಗ್ ಇಂಡಸ್ಟ್ರೀಸ್. ಸೊ ಅನ್ಈಕ್ವಲ್ ಇಂಡಸ್ಟ್ರೀಸ್ ಬಂದ್ಬಿಟ್ಟು ಇನ್ ಕೇಸ್ ಆಫ್ ಬಿಗ್ ಇಂಡಸ್ಟ್ರೀಸ್ ಅಲ್ಲಿ ಆ ರೀತಿ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್ ಆಗ್ಬೇಕು ಅಂತಂದ್ರೆ ನಾವೇನಪ್ಪ ಮಾಡ್ಬೇಕು ಅಂತಂದ್ರೆ ಸರಿನಾ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿನ ಜನರೇಷನ್ ಸ್ಟಾರ್ಟ್ ಮಾಡಬೇಕು. ನೆಕ್ಸ್ಟ್ ಒನ್ ಇನ್ನೊಂದು ಅನುಕೂಲ ಏನಪ್ಪಾ ಅಂತಂದ್ರೆ ರೀಜನಲ್ ಡಿಸ್ಪ್ಯಾರಿಟೀಸ್ ಆಫ್ ಇಂಡಸ್ಟ್ರೀಸ್. ಏನದು ರೀಜನಲ್ ಡಿಸ್ಪ್ಯಾರಲ್ಸ್ ಆಫ್ ಇಂಡಸ್ಟ್ರೀಸ್ ಅಂತಂದ್ರೆ ಸೊ ಒಂದು ಲೋಕಲಿಯನ್ಸ್ ಅಲ್ಲಿ ಇರುವಂತಹ ಒಂದು ಅವಕಾಶಗಳಿಗೆ ನಾವು ತುಂಬಾ ಅವಕಾಶವನ್ನ ಕೊಡ್ತೀವಿ. ಎಕ್ಸಾಂಪಲ್, ನಾನು ಆಗ್ಲೇ ಹೇಳಿದೆ ಚನ್ನಪಟ್ಟಣ ಇಂಡಸ್ಟ್ರೀಸ್ ಇರುವಂತ ಚನ್ನಪಟ್ಟಣಗೆ ಗೊಂಬೆಗಳ ಇಂಡಸ್ಟ್ರಿ ಅದರ್ವೈಸ್ ಸೊ ಚನ್ನಪಟ್ಟಣದ ಇಂಡಸ್ಟ್ರಿ ಗೊಂಬೆಗಳನ್ನೆಲ್ಲ ನಾವು ಡೆವಲಪ್ಮೆಂಟ್ ಮಾಡ್ಬೋದು. ಅಲ್ಲಿರುವಂತಹ ಒಂದು ಲೋಕಲ್ ಟ್ಯಾಲೆಂಟ್ ಅನ್ನ ಎಲ್ರಿಗೂ ಕೂಡ ಗುರುತಿಸಬಹುದು ಅಂತ ನಾವು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ನ ಒಂದು ಅನುಕೂಲ ಆಗಿರ್ತೈತೆ. ನೆಕ್ಸ್ಟ್ ಇನ್ನೊಂದು ಅನುಕೂಲ ಏನಪ್ಪಾ ಅಂತಂದ್ರೆ ಪ್ರೊವೈಡ್ ದ ಅಪಾರ್ಚುನಿಟೀಸ್ ಫಾರ್ ಡೆವಲಪ್ಮೆಂಟ್ ಆಫ್ ಟೆಕ್ನಾಲಜಿಯನ್ನ ನಾವು ನೀಟಾಗಿ ಬೆಳೆಸಬಹುದು. ಸೊ ಟೆಕ್ನಾಲಜಿಯನ್ನ ಯಾವ ರೀತಿಯಪ್ಪ ನೀಟಾಗಿ ಬಳಸಬಹುದು ಅಂತಂದ್ರೆ ಎಲ್ರಿಗೂ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಷನ್ ಟೆಕ್ನಾಲಜಿಯನ್ನ ನಾವು ಬಳಸೋದ್ರಿಂದ ಆಬ್ವಿಯಸ್ಲಿ ಎಲ್ಲರೂ ಕೂಡ ಟೆಕ್ನಾಲಜಿಯನ್ನ ಬಳಸ್ಕೊಂಡು ಸಕ್ಸಸ್ ಅನ್ನ ಕಾಣ್ಬೋದು. ಇಂಡಿಜಿನಿಯಸ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಅವ್ರದೇ ಆದಂತ ಒಂದು ಗುರ್ತನ್ನ ನಾವು ಕಾಣ್ಬೋದು. ಎಕ್ಸಾಂಪಲ್ ನಾನು ಆಗ್ಲೇ ಹೇಳ್ದಂಗೆ ಚನ್ನಪಟ್ಟಣ ಫೇಮಸ್ ಫಾರ್ ಗೊಂಬೆಗಳು ಅಂತ ನಾವು ಕರಿತೀವಿ. ಸೊ ಹಂಗಾದರೆ ಸೊ ಇಂಡಿಜಿನಿಯಸ್ ಗೆ ಸಂಬಂಧಪಟ್ಟಂತೆ ನಾವು ನೀಟಾಗಿ ಡೆವಲಪ್ ಅನ್ನ ಕಾಣ್ಬೋದು. ನೆಕ್ಸ್ಟ್ ಅನುಕೂಲ ಏನಪ್ಪಾ ಅಂತಂದ್ರೆ ಸೊ ಎಕ್ಸ್ಪೋರ್ಟ್ ಅನ್ನ ಪ್ರಮೋಟ್ ಮಾಡ್ಬೋದು. ಏನಿದು ಯಥೇಚ್ಛವಾಗಿ ನಾವು ಲೋಕಲ್ ಎಲ್ಲ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಎಲ್ಲ ಬಂದ್ಬಿಟ್ಟು ಯಥೇಚ್ಛವಾಗಿ ಉತ್ಪಾದನೆಯನ್ನ ಮಾಡ್ತಿದ್ರೆ ಆಬ್ವಿಯಸ್ಲಿ ನಮ್ಮ ದೇಶಕ್ಕೆ ಆಗುವಂತಹ ಒಂದು ಸರಕುಗಳನ್ನ ಅದಕ್ಕಿಂತ ಹೆಚ್ಚಿಗೆ ನಾವೇನಾದ್ರೂ ಉತ್ಪಾದನೆ ಮಾಡಿದ್ವಿ ಅಂತಂದ್ರೆ ಎಕ್ಸೆಸ್ ಆಫ್ ಪ್ರೊಡಕ್ಷನ್ ಮಾಡಿದೀವಿ ಅಂತಂದ್ರೆ ಆಬ್ವಿಯಸ್ಲಿ ಆಗ ನಾವು ಬೇರೆ ದೇಶಕ್ಕೂ ಕೂಡ ಎಕ್ಸ್ಪೋರ್ಟ್ ಮಾಡ್ಕೊಂಡು ಅಲ್ಲಿಂದ ಬರುವಂತಹ ಒಂದು ಫಾರಿನ್ ಎಕ್ಸ್ಚೇಂಜ್ ಅನ್ನ ನಾವು ಅಡ್ವಾಂಟೇಜಸ್ ಅನ್ನ ತಗೊಬಹುದು. ನೆಕ್ಸ್ಟ್ ಅನುಕೂಲ ಏನಪ್ಪಾ ಅಂತಂದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಸಪೋರ್ಟ್ ದ ಗ್ರೋತ್ ಆಫ್ ಲಾರ್ಜ್ ಇಂಡಸ್ಟ್ರೀಸ್. ಏನಿದು ಸಪೋರ್ಟ್ ದ ಗ್ರೋತ್ ಆಫ್ ಲಾರ್ಜ್ ಇಂಡಸ್ಟ್ರೀಸ್? ಸೊ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಆಟೋಮೆಟಿಕಲಿ ಈ ಕಂಪ್ನಿಗಳಿಗೆ ಉತ್ಪಾದನೆ ಮಾಡುವಂತಹ ಒಂದು ರಾ ಮೆಟೀರಿಯಲ್ ಅನ್ನ ಈ ಕಂಪ್ನಿ ಉತ್ಪಾದನೆ ಮಾಡುವಂತ ಒಂದು ಫಿನಿಶ್ಡ್ ಪ್ರಾಡಕ್ಟ್ ಅನ್ನ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ರಾ ಮೆಟೀರಿಯಲ್ಸ್ ಆಗಿ ಬಳಸ್ತಾ ಇರ್ತೈತೆ. ಹಂಗಾದ್ರೆ ದೊಡ್ಡ ಇಂಡಸ್ಟ್ರೀಸ್ ಸರ್ವೈವಲ್ ಆಗ್ಬೇಕು ಅಂತಂದ್ರೆ ಸಣ್ಣ ಇಂಡಸ್ಟ್ರೀಸ್ ಆಟೋಮೆಟಿಕಲಿ ಅದ್ರ ಬ್ಯಾಕ್ ಬೋನ್ ಆಗಿ ನಿಂತ್ಕೊಳುತ್ತೆ. ಹಂಗಾದ್ರೆ ದೊಡ್ಡ ಇಂಡಸ್ಟ್ರೀಸ್ ಡೆವಲಪ್ ಆಗ್ಬೇಕು ಅಂತಂದ್ರೆ ಸಣ್ಣ ಇಂಡಸ್ಟ್ರೀಸ್ ಸ್ಟಾರ್ಟ್ ಆದ್ರೇನೆ ದೊಡ್ಡ ಇಂಡಸ್ಟ್ರೀಸ್ ಡೆವಲಪ್ ಆಗುವಂತದ್ದು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಬೆಟರ್ ಇಂಡಸ್ಟ್ರಿಯಲ್ ರಿಲೇಷನ್. ಏನಿದು ಬೆಟರ್ ಇಂಡಸ್ಟ್ರಿಯಲ್ ರಿಲೇಷನ್ ಅಂತಂದ್ರೆ ಸೊ ಇಂಡಸ್ಟ್ರಿಗೂ ಮತ್ತೆ ಇಂಡಸ್ಟ್ರಿಗೂ ಯಾವುದೇ ಕಾರಣಕ್ಕೂ ಜಗಳಗಳು ಆಗೋದಿಲ್ಲ. ಸೊ ವೆರಿ ಗುಡ್ ಇಂಡಸ್ಟ್ರಿಯಲ್ ರಿಲೇಷನ್ ಅನ್ನ ನಾವು ಮೇಂಟೈನ್ ಮಾಡಬಹುದು ಇನ್ ಕೇಸ್ ಆಫ್ ಇಫ್ ಯು ಸ್ಟಾರ್ಟ್ ದನೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತ. ಸೊ ಒನ್ಸ್ ಅಗೇನ್
ನಾನು ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಸೊ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತಂದ್ರೆ ಏನು? ಸರ್, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತಂದ್ರೆ ವೆರಿ ಸಿಂಪಲ್. ಇಟ್ಸ್ ಅ ಲೆಸ್ಸರ್ ದೆನ್ 5 lakh rupees ಅನ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆ ರೀತಿ ಇಂಡಸ್ಟ್ರೀಸ್ ಅನ್ನ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಆ ರೀತಿ ಮಾಡೋದ್ರಿಂದ ನಮಗೆ ತುಂಬಾ ಅಡ್ವಾಂಟೇಜಸ್ ಇದೆ. ಸೊ ಫಸ್ಟ್ ಅಡ್ವಾಂಟೇಜಸ್ ಏನಪ್ಪಾ ಅಂತಂದ್ರೆ ವೆರಿ ಗುಡ್ ಎಂಪ್ಲಾಯ್ಮೆಂಟ್ ಜನರೇಷನ್ ಮಾಡ್ಬೋದು. ಎರಡನೇದು ಬಂದ್ಬಿಟ್ಟು ಸ್ಕಿಲ್ಸ್ ಅನ್ನ ಮತ್ತೆ ರಿಸೋರ್ಸಸ್ ಅನ್ನ ಒಗ್ಗೂಡಿಸ್ಬೋದು. ಮೂರನೇದು ಬಂದ್ಬಿಟ್ಟು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್ ಅನ್ನ ಮಾಡ್ಬೋದು. ನಾಲ್ಕನೇದು ಬಂದ್ಬಿಟ್ಟು ಇಂಡಿಜಿನಿಯಸೈಸೇಷನ್ ಅಂತ ಕರಿತೀವಿ. ಇಂಡಿಜಿನಿಯಸ್ ಅಂತಂದ್ರೆ ಲೋಕಲ್ ಅಲ್ಲಿ ಇರುವಂತದನ್ನ ಗುರುತಿಸಬಹುದು. ಸೊ ನೆಕ್ಸ್ಟ್ ಒನ್ ಏನಪ್ಪಾ ಅಂತಂದ್ರೆ ಪ್ರೊವೈಡ್ ದನ್ ಡೆವಲಪ್ಮೆಂಟ್ ಆಫ್ ಟೆಕ್ನಾಲಜಿನ ಎಲ್ಲರೂ ಬಳಸೋದ್ರಿಂದ ನಾವು ಟೆಕ್ನಾಲಜಿನ ಬಳಸಬಹುದು. ನೆಕ್ಸ್ಟ್ ಒನ್ ಎಕ್ಸ್ಪೋರ್ಟ್ ಅನ್ನ ಯಥೇಚ್ಛವಾಗಿ ಬೇರೆ ದೇಶಗಳಿಗೆ ಮಾಡಬಹುದು. ಸೊ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ಗಳ ಡೆವಲಪ್ಮೆಂಟ್ಗೂ ಕೂಡ ಸಹಾಯ ಆಗುತ್ತೆ. ಸೊ ಈ ರೀತಿ ಇರೋದ್ರಿಂದ ಸೊ ಬೆಟರ್ ಇಂಡಸ್ಟ್ರಿಯಲ್ ರಿಲೇಷನ್. ಸೊ ಎಲ್ಲಾ ಇಂಡಸ್ಟ್ರೀಸ್ಗೂ ಕೂಡ ಸೊ ಇದು ತುಂಬಾ ಹೆಲ್ಪ್ ಆಗುತ್ತೆ. ಇಂಡಸ್ಟ್ರೀಸ್ ಟು ಇಂಡಸ್ಟ್ರೀಸ್ ಕಂಪೇರ್ ಮಾಡಿದ್ರೆ ವೆರಿ ಗುಡ್ ನಾವು ಇಂಡಸ್ಟ್ರಿಯಲ್ ರಿಲೇಷನ್ ಅನ್ನ ಮೇಂಟೈನ್ ಮಾಡ್ಬೋದು. ಸೊ ಇಷ್ಟನ್ನ ಹೇಳ್ತಾ ನಾನು ಮುಂದಿನ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು, ಥ್ಯಾಂಕ್ಸ್ ಎ ಲಾಟ್.